ಅಭ್ಯರ್ಥಿಯಾದಂಥ ಉತ್ತಮ ಪ್ರಜಾಕೀಯ ಪಕ್ಷದ ಸುರೇಶ್ ಬಾಬು MC ಅವರಿದ್ದಾರೆ. ಸೊ ಅವರೊಂದಿಗೆ ಒಂದು 2-3 ಪ್ರಶ್ನೆಗಳು ಕೇಳ್ತೀವಿ. ಮತ್ತು ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಹಾಕಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಈಗ ನೀವು ಪ್ರತಿಯೊಬ್ಬರು ನಾವು ಯುವಕರು ಬದಲಾಗಬೇಕು, ನಮ್ಮ ಉತ್ತಮ ಪ್ರಜಾಕೀಯ ಪಕ್ಷ ಬಂದು ಒಂದು ಬದಲಾವಣೆ ರಾಜಕೀಯವಾಗಿ ಪ್ರಜಾಕೀಯ ಬರಬೇಕು, ಪ್ರಜೆಗಳ ಕೈಗೆ ಅಧಿಕಾರ ಬರಬೇಕು ಅಂತ ಒಂದು ದೊಡ್ಡ ಅಭಿಯಾನನೇ ನಡೀತಾ ಇದೆ. ಯಾರು ಯುವಕರು ಬಾಯಲ್ಲಿ ನೋಡಿದ್ರು ಸರ್ ಪ್ರಜಾಕೀಯ ಬರಬೇಕು ಅಂತ ಹೇಳ್ತಿದ್ದಾರೆ. ಸರ್ ಪ್ರಜಾಕೀಯ ಒಂದು ಯೂತಲ್ಲಿ ಇಷ್ಟೊಂದು ಬದಲಾವಣೆ ತಂದಿರೋ ನೀವು ಕ್ರೈಮ್ ರೇಟ್ನ ಯಾವ ಥರ ರೆಡ್ಯೂಸ್ ಮಾಡೋದಕ್ಕೆ ಒಂದು ಪ್ಲಾನ್ ಇಟ್ಕೊಂಡಿದ್ದೀರಾ ಸರ್ ತಾವು? ತುಂಬ ಧನ್ಯವಾದಗಳು ಸರ್. ಕ್ರೈಮ್ ರೇಟು ರೆಡ್ಯೂಸ್ ಹೆಂಗೆ ಮಾಡ್ಬೋದು ಅಂದರೆ, ನಾನು ಆಲ್ಮೋಸ್ಟ್ ಒಂದು 5-6 ವರ್ಷಗಳಿಂದ ಪ್ರತಿಯೊಂದು ಸಮಸ್ಯೆಗಳು ಏನಿರುತ್ತೋ ಅದನ್ನೆಲ್ಲ ತೊಗೊಂಡು ಒಂದು ರಿಸರ್ಚ್ ಕಾನ್ಸೆಪ್ಟ್ ಥರ ಮಾಡ್ತೀನಿ, ಲಾಜಿಕಲಿ ಕನೆಕ್ಟ್ ಮಾಡ್ತೀನಿ. ಅದು ನಂದು ಒಂದು ಕಾನ್ಸೆಪ್ಟ್. ಯಾವಾಗಲೂ ಯಾವುದೋ ಒಂದು ಸಮಸ್ಯೆ ಇದ್ದರೆ ಅದನ್ನು ತೊಗೊಂಡು ಲಾಜಿಕಲಿ ಕನೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಔಟ್ಪುಟ್ ಕೊಡಬೇಕು, ಕನ್ವಿನ್ಸ್ ಆಗಿರೋದು, ಮತ್ತು ಅದಕ್ಕೆ ಒಂದು ಸೊಲ್ಯೂಷನ್ ಕೊಡಬೇಕು. ಈಗ ನೀವು ಕ್ರೈಮ್ ರೇಟ್ ಅಂತದ್ದು ಒಂದು ಒಳ್ಳೆಯ ವಿಷಯ. ಅದು ಈ ಕ್ರೈಮ್ ರೇಟ್ ಬಂದುಬಿಟ್ಟು ಬರೀ ನಮ್ಮ ದೇಶಕ್ಕಲ್ಲ, ಇಡೀ ಪ್ರಪಂಚದಲ್ಲೇ ಅಟ್ ಪ್ರೆಸೆಂಟು ಕ್ರೈಮ್ ರೇಟು ತುಂಬ ಜಾಸ್ತಿ ಆಗ್ತಿದೆ. ಈ ಕ್ರೈಮ್ ರೇಟು ಕಮ್ಮಿ ಮಾಡಬೇಕಾದ್ರೆ ಯಾವ ರೀತಿ ನಾವು ಅದನ್ನು ಇದು ಮಾಡಬೇಕು ಅಂದರೆ, ನಾವು ನೋಡಿ, ನಾನು ಆಲ್ರೆಡಿ ರಿಸರ್ಚ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು MCMC ಅವರಿಂದ ಅಪ್ರೂವಲ್ಲು ತೊಗೊಂಡಿದ್ದೆ ಈ ಮ್ಯಾಟ್ರ್ ಬಗ್ಗೆ. ಮತ್ತು ಇದರಲ್ಲಿ ಏನಿದೆ ಅಂದರೆ, ನಮ್ಮ ದೇಶದಲ್ಲಿ 30,000-40 ಸಾವಿರ ಕೊಲೆಗಳಾಗ್ತಿದೆ ಪ್ರತಿ ವರ್ಷ. NCBR ಅಂದರೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ಆಫ್ ರೆಕಾರ್ಡ್ಸು. ಇದು ಬಂದ್ಬಿಟ್ಟು ಅಥೆಂಟಿಕೇಟ್, ನೀವು ವೆಬ್ಸೈಟಲ್ಲೂ ಚೆಕ್ ಮಾಡ್ಬೋದು, ನಿಮಗೆ ಮಾಹಿತಿ ಸಿಗುತ್ತೆ. 30,000-40 ಸಾವಿರ ಕೊಲೆಗಳಾಗ್ತಿದೆ, 40,000-60 ಸಾವಿರ ಸೂಸೈಡ್ಗಳಾಗ್ತಿದೆ, ಮತ್ತು 1.5 ಲಕ್ಷದಿಂದ 2 ಲಕ್ಷ ಜನ ರಸ್ತೆ ಅಪಘಾತದಿಂದ ತೀರೋಗ್ತಾ ಇದ್ದಾರೆ ಜನಗಳು. ನಾವೀಗ ಒಂದು ಉದಾಹರಣೆಗೆ ತೊಗೊಂಡ್ರೆ ಸರ್, ಈಗ ಒಂದೊಂದು ವ್ಯಕ್ತಿ ಸೇರಿದ್ರೆ ನಮ್ಮ ದೇಶ 142 ಕೋಟಿ ಜನ ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿ ಸೇರಿದ್ರೇ ನಮ್ಮ ದೇಶ ಆಗೋದು. ಒಬ್ಬ ವ್ಯಕ್ತಿನೂ ಒಂದೊಂದು ದೇಶ. ಈಗ ಯಾರೋ ಹೊರಗಡೆಯಿಂದ ಬಂದುಬಿಟ್ಟು ಇಲ್ಲೇನೋ ಕೃತ್ಯ ಮಾಡಿಬಿಟ್ಟು ನಮ್ಮ ದೇಶದವ್ರನ್ನ ಸಾಯಿಸ್ತಾರೆ ಇದ್ದಾರೆ ಅಂದರೆ ನಾವು ಅವ್ರನ್ನ ಟೆರರಿಸ್ಟ್ಗಳು ಅಂತ ಹೇಳ್ತೀವಿ. ಯಾಕಂದರೆ ಅವ್ರಿಗೆ ಅಲ್ಲಿಂದ ದುಡ್ಡು ಕೊಟ್ಟು ಕಳಿಸಿರ್ತಾರೆ, ಅವ್ರ ಕರ್ತವ್ಯ ಅವ್ರದ್ದು ಏನು ಮಾಡ್ತಾರೆ, ಅವ್ರು ಬಂದು ಇಲ್ಲಿಂದ ಜನ ಕೊಯ್ತಾ ಇದ್ದಾರೆ, ಅವ್ರು ಬ್ರೈನ್ ವಾಶ್ ಮಾಡಿ ಈ ಥರ ಆಗಿದ್ದಾರೆ. ಆದರೆ ಇಲ್ಲಿ ನಾವು ಲಾಜಿಕಲಿ ಏನು ಯೋಚನೆ ಮಾಡಬೇಕು ಅಂದರೆ, 30,000-40 ಸಾವಿರ ಜನ ನಮ್ಮನ್ನು ನಾವೇ ಸಾಯಿಸ್ಕೋತಾ ಇದ್ದೀವಿ ಕ್ರೈಮ್ ರೇಟ್ ಮೂಲಕ, ಮರ್ಡರ್ಗಳೇ ಇದ್ರ ಮೂಲಕ. ಅದರಿಂದ ಜನಗಳಿಗೆ ಇದನ್ನು ಅರಿವಾಗೋ ಥರ ಹೇಳಬೇಕು. ಯಾವ ಸರ್ಕಾರನೂ ಕ್ರೈಮ್ ರೇಟ್ನ ಇಷ್ಟಿದೆ ಮತ್ತು ಆತ್ಮಹತ್ಯೆ ರೇಟ್ ಇದೆ 40,000-60 ಸಾವಿರ ಅಂದರೆ ತುಂಬ ದೊಡ್ಡ ಕೌಂಟು ಸರ್. ಮತ್ತು ಪ್ರತಿ ವರ್ಷ ನಾವು ಇಲ್ಲಿ 40 ಸಾವಿರ ಜನ, ಇಲ್ಲಿ 60 ಸಾವಿರ ಜನ, 1 ಲಕ್ಷ ಜನಗಳನ್ನ ಕಳ್ಕೊತಾ ಇದ್ದೀವಿ ಪ್ರತಿ ವರ್ಷ. ಅದರಿಂದ ಇದನ್ನು ಕುತ್ಕೊಂಡು ನಾವು ಲಾಜಿಕಲ್ ಯೋಚನೆ ಮಾಡಿ ಹೆಂಗೆ ಕ್ರೈಮ್ ರೇಟ್ ಕಮ್ಮಿ ಮಾಡ್ಬೋದು. ಹೆಂಗೆ ಮಾಡ್ಬೋದು ಅಂದರೆ, ಅಟ್ ಪ್ರೆಸೆಂಟ್ ಇಡೀ ಪ್ರಪಂಚಾದ್ಯಂತ ಇರೋದು ರಿಯಾಕ್ಟಿವ್ ಲಾ, ಅಂದರೆ ಕ್ರೈಮ್ ಆದಮೇಲೆ ಅಪರಾಧಿನ ಹಿಡಿದ್ಬಿಟ್ಟು ಅವ್ರಿಗೆ ಶಿಕ್ಷೆ ಕೊಡ್ತಾ ಇದ್ದೇವೆ. ಅದರಿಂದ ಈ ರಿಯಾಕ್ಟಿವ್ ಲಾ ನಾವು ಇನ್ನೂ ಎಷ್ಟೇ ವರ್ಷ ಮಾಡ್ಕೊಂಡೋದ್ರು ಕ್ರೈಮ್ ರೇಟ್ ಹಿಂಗೆ ಇರುತ್ತೆ. ನಾವು ಇದಕ್ಕೆ ಪ್ರೊಯಾಕ್ಟಿವ್ ಲಾ ಮಾಡಬೇಕು. ಪ್ರೊಯಾಕ್ಟಿವ್ ಲಾ ಅಂದರೆ ಅಪರಾಧ ಆಗಕ್ಕೆ ಮುಂಚೆನೇ ಅಪರಾಧಗಳನ್ನ ಸಂಖ್ಯೆನ ಕಮ್ಮಿ ಮಾಡಬೇಕು. ಈ ಪ್ರೊಯಾಕ್ಟಿವ್ ಲಾ ನಾವು ಅಪ್ಲೈ ಮಾಡಿ ಗೌರ್ಮೆಂಟು ಇದ್ರ ಬಗ್ಗೆ ಚಿಂತೆ ಮಾಡಿದ್ರೆ ನಮ್ಮ ಅಪರಾಧ ಪ್ರಮಾಣ ಅಟ್ಲೀಸ್ಟ್ ಒಂದು 25-30-50% ಹಿಂಗೆ ಕಮ್ಮಿ ಆಗುತ್ತೆ. ನನ್ನ ಉದ್ದೇಶ, ನನ್ನ ವಿಷನ್ ಏನು ಅಂದರೆ, ನಮ್ಮ ದೇಶದಲ್ಲಿ 0 ಕ್ರೈಮ್ ರೇಟ್ ಆಗಬೇಕು, ಒಂದು ಕ್ರೈಮೇ ಆಗಬಾರ್ದು. ಈ ರೀತಿ ಹೆಂಗೆ ಮಾಡ್ಬೋದು ಅಂದರೆ, ಒಂದು ಎಫೆಕ್ಟಿವ್ ಪ್ಲ್ಯಾನ್ ಏನಂದರೆ, ನಿಮಗೆಲ್ಲ ಕರೋನಾ ಬಂದಾಗ ನಿಮ್ಗೆ ಗೊತ್ತಿದೆ ಯಾವ ಥರ ಸರ್, ಅದು ನೀವು ಹೆಂಗೆ ಕಡಿಮೆ ಮಾಡ್ಬೋದು ಸರ್. ಈಗ ಕರೋನಾ ಬಂದಾಗ ಒಂದು 5 ಲಕ್ಷ ಜನ ಪ್ರಾಣ ಉಳಿಸೋದಕ್ಕೋಸ್ಕರ ನಾವು ಆಲ್ಮೋಸ್ಟ್ 1-1.5 ವರ್ಷ ಲಾಕ್ಡೌನ್ಗಳು ಮಾಡಿದ್ವಿ. ಮತ್ತು ಜನಗಳಿಗೆ ತಿಳುವಳಿಕೆ ಕೊಟ್ವಿ, ನೀವು ಸೋಷಿಯಲ್ ಡಿಸ್ಟೆನ್ಸ್ ಮಾಡಬೇಕು, ನೀವು ಕೈ ಶುದ್ಧಿ ಮಾಡ್ಕೋಬೇಕು, ಮತ್ತು ವ್ಯಾಕ್ಸಿನ್ ತೊಗೋಬೇಕು. ಇದೆಲ್ಲ ಎಷ್ಟೋ ಒಂದು ನಿಯಮಗಳನ್ನ ಹಾಕ್ಬಿಟ್ಟು ಅದನ್ನು ಕರೋನಾ ನಾವು ಯಶಸ್ವಿಯಾಗಿ ಜಯಿಸಿದ್ವಿ ಕರೋನಾನ. ಅದೇ ಥರ ಕ್ರೈಮ್ ರೇಟ್ಗೂ 3 ತಿಂಗಳಿಗೆ ಒಂದ್ಸತಿ ನಾವು ಲಾಕ್ಡೌನ್ ಮಾಡಬೇಕು. ಲಾಕ್ಡೌನ್ ಮಾಡಿ ಒಂದ್ಸತಿ ಲಾಕ್ಡೌನ್ ಮಾಡಬೇಕು, ಕ್ರೈಮ್ಗೋಸ್ಕರ ಲಾಕ್ಡೌನ್ ಮಾಡಬೇಕು, ಪ್ರೊಯಾಕ್ಟಿವ್ ಲಾಗೋಸ್ಕರ ಲಾಕ್ಡೌನ್ ಮಾಡಬೇಕು. ಈ ಲಾಕ್ಡೌನ್ ಮಾಡಿಬಿಟ್ಟು ಜನಗಳಿಗೆ ಸಂದೇಶ, ಎಲ್ಲ ಮೀಡಿಯಾದಲ್ಲಿ ಇದರಲ್ಲಿ ಈ ಸಂದೇಶ ಕೊಡಬೇಕು, ಪ್ರತಿ ಒಂದು ಜೀವದ ಬೆಲೆ ಏನು ಅಂತ ಇಡೀ ದೇಶದ ಜನಕ್ಕೆ ಅರ್ಥ ಆಗಬೇಕು. ಸೊ ನನ್ನ ಒಂದೊಂದು ಅಂದಾಜಿಗೆ ಒಂದು ಜೀವದ ಬೆಲೆ ಎಷ್ಟಿರ್ಬೋದು ಸರ್? ಎಲ್ಲರೂ ಕೇಳಿದ್ರೆ ಕೆಲವರು ಹೇಳ್ಬೋದು, ಈಗ ಸರ್ಕಾರ ಟ್ರೈನ್ ಆಕ್ಸಿಡೆಂಟಲ್ಲಿ ತೀರೋದ್ರೆ ಒಂದು ಜೀವಕ್ಕೆ 5 ಲಕ್ಷ ಬೆಲೆ ಕೊಡ್ತಾರೆ. ಇನ್ನೊಂದು ಏನೋ ಒಂದು ಇದರಲ್ಲಿ ಹೇಳಿದ್ರೆ, ಯಾರನ್ನ ರೈತರು ಸೂಸೈಡ್ ಮಾಡ್ಕೊಂಡ್ರೆ 10 ಲಕ್ಷ ಕೊಡ್ತಾರೆ. ಇದು ಜೀವದ ಬೆಲೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಿಜವಾದ ಜೀವದ ಬೆಲೆ ಏನು ಅಂದರೆ, ನಾವು ಇಡೀ ಬ್ರಹ್ಮಾಂಡದಲ್ಲಿರೋ ಚಿನ್ನ, ಬೆಳ್ಳಿ, ದುಡ್ಡು ಎಲ್ಲ ಸುರಿದ್ರೆ, ಬರೀ ಭೂಲೋಕದಲ್ಲ, ಬೇರೆ ಗ್ರಹಗಳಿಂದ ಚಿನ್ನ ಬೆಳ್ಳಿ ಎಲ್ಲ ತೊಗೊಂಬನ್ನಿ, ಡೈಮಂಡ್ ಎಲ್ಲ ಒಂದು ಕಡೆ ಇಟ್ಟರು ರಾಶಿ, ಒಂದು ಹೋಗಿರೋ ಜೀವನ ವಾಪಸ್ ತರೋಕ್ಕಾಗಲ್ಲ. ಇದು ಒಂದು ಜೀವದ ಬೆಲೆ. ಖಂಡಿತ ಸತ್ಯ. ನೋಡಿ, ನಮ್ಮದು ಒಂದು ಜೀವದ ಬೆಲೆ ಎಷ್ಟು ಅಂತ, ಅದೇ ಥರ ನಮ್ಮ ಓಟಿನ ಬೆಲೆನೂ ಅಷ್ಟೇ ಪ್ರಾಮುಖ್ಯತೆ ಆಗುತ್ತೆ. ಖಂಡಿತ ಸರ್, ಹೇಳಿ.
ಇಷ್ಟು ಒಂದು ಅಮೂಲ್ಯವಾದ ಜೀವನ ನಾವು 40ರಿಂದ 1 ಲಕ್ಷ ಜೀವ ಕಳ್ಕೊತಾ ಇದ್ದೀವಿ ಅಂದರೆ ಅದಕ್ಕೆ ನಾವು ಒಂದು ಟಾಪ್ ಪ್ರಯಾರಿಟಿ ಕೊಟ್ಬಿಟ್ಟು ಆ ಕ್ರೈಮ್ ರೇಟ್ನ ಕಮ್ಮಿ ಮಾಡಬೇಕು. ಈ ಲಾಕ್ಡೌನಲ್ಲಿ ಜನಗಳಿಗೆ ಫಸ್ಟು ಒಂದು ಜೀವದ ಬೆಲೆ ಅರಿವು ಮೂಡಿಸ್ಬೇಕು. ಜೀವದ ಬೆಲೆ ಸರ್ಕಾರ ಹೇಳ್ದಂಗೆ 10 ಲಕ್ಷ 5 ಲಕ್ಷ ಅಲ್ಲ ಜೀವದ ಬೆಲೆ. ಒಂದು ಜೀವದ ಬೆಲೆ ಇಡೀ ಬ್ರಹ್ಮಾಂಡದ ಆಸ್ತಿ ಹಾಕಿದ್ರು ಅಷ್ಟು ಕಾಸ್ಟ್ಲಿ ಒಂದು ಜೀವ. ಈಗ ನಮ್ಮ ಹೆಣ್ಮಗಳು ಯಾರೋ ಒಬ್ರು ಆಚೆ ಹೋಗಿರ್ತಾರೆ ಅಥವಾ ನಮ್ಮ ಮಗ ಯಾರೋ ಒಬ್ರು ಆಚೆ ಹೋಗಿರ್ತಾರೆ, ಅವರು ಸೇಫ್ಟಿಯಾಗೆ ಮನೆಗೆ ಬರಬೇಕು. ನಮ್ಮ ದೇಶದಲ್ಲಿ ಆ ಥರ ಒಂದು ದೇಶ ನಿರ್ಮಾಣ ಆಗಬೇಕು ಅಂದರೆ ಅಷ್ಟು ನೆಮ್ಮದಿ ಇರಬೇಕು. ಅವಾಗ ಅದು ನಿಜವಾದ ಪ್ರಜಾಪ್ರಭುತ್ವ ದೇಶ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ನಮ್ಮ ಹೆಣ್ಮಗಳು ಬೆಳಗ್ಗೆ 4 ಗಂಟೆಗೆ ಬಂದ್ರು ಅವ್ಳು ಸೇಫ್ ಆಗಿ ಬರ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಪ್ರತಿಯೊಬ್ಬ ಪ್ರಜೆಗೂ ಇರಬೇಕು. ಆ ಥರ ಮಾಡಬೇಕು ಅಂದರೆ 3 ತಿಂಗಳಲ್ಲಿ 1 ದಿನ ತಗೊಳ್ಳಿ ಸ್ಟಾರ್ಟಿಂಗಲ್ಲಿ, ಆಮೇಲೆ 6 ತಿಂಗಳು 1 ದಿನ ಲಾಕ್ಡೌನ್ ಮಾಡಿ ಅವ್ರಿಗೆ ಫಸ್ಟ್ ನಾಲೆಜ್ ಕೊಡಿ. ಇಡೀ ದೇಶದವ್ರಿಗೆ ಒಂದು ಜೀವದ ಬೆಲೆ ಇಡೀ ಬ್ರಹ್ಮಾಂಡದ ಆಸ್ತಿಗಿಂತ ದೊಡ್ಡದು. ಯಾರು ಪ್ರಜೆಗಳು ಒಂದು ಜೀವನ ಇನ್ನೊಬ್ಬರು ತೆಗಿಯೋ ರೈಟ್ಸ್ ಯಾರಿಗೂ ಇಲ್ಲ. ನಿಮ್ಗೆ ಏನಾದರೂ ಒಬ್ರಿಗೊಬ್ರಿಗೂ ಪ್ರಾಬ್ಲಮ್ ಇದ್ದರೆ ನೀವು ಸರ್ಕಾರದ ಕಾನೂನು ಮೂಲಕ, ಕೋರ್ಟ್ ಮೂಲಕ, ಪೊಲೀಸ್ ಮೂಲಕನೇ ಹೋಗಬೇಕು. ಈಗ ಕೆಲವರು ಏನೋ ಒಂಥರ ಮೋಟಿವೇಟ್ ಆಗಿಬಿಡ್ತಾರೆ, ಮೀಡಿಯಾದಲ್ಲಿ ತೋರಿಸ್ತಾರೆ, ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ಒಬ್ಬ ಹೀರೋಗೆ ಯಾರೋ ಏನೋ ಅಂದ್ಬಿಟ್ರು ಅವಾಚ್ಯವಾದ ಶಬ್ದ ಅಥವಾ ಏನೋ ಇದಾಗ್ಬಿಡ್ತು, ಅವ್ನು ಮೋಸ ಅಂದಿದ ತಕ್ಷಣ ಅವನೇ ಕಾನೂನು ಕೈಗೆ ತೊಗೊಂಡ್ಬಿಟ್ಟು 100 ಜನ ಸಾಯಿಸ್ತಾ ಹೋಗ್ತಾನೆ. ನಾವಿಲ್ಲಿ ವಿಜಿಲ್ ಹೊಡಿತಾ ಇರ್ತೀವಿ, ಓ ಸಾಯಿಸ್ತಾ ಇದ್ದಾನೆ ಅಂತ. ಆದರೆ ಅವ್ರು ಯಾರು ಶತ್ರು ದೇಶದವ್ರನ್ನ ಸಾಯಿಸ್ತಿರಲ್ಲ, ನಮ್ಮ ದೇಶದವ್ರನ್ನೇ ಸಾಯಿಸ್ಕೊತಾ ಇರ್ತಾರೆ. ಅದರಿಂದ ಪ್ರತಿಯೊಬ್ಬರಿಗೂ ಭಿನ್ನಾಭಿಪ್ರಾಯ ಬಂದೇ ಬರುತ್ತೆ. ಇದರಲ್ಲಿ ನಾವು ಪ್ರೊಯಾಕ್ಟಿವ್ ಆಗಿ ಕಾನೂನು ಮೂಲಕ ಹೋಗಿ ಪ್ರತಿಯೊಂದು ಜೀವಕ್ಕೂ ಬೆಲೆ ಕೊಡಬೇಕು. ಕಾನೂನು ಮೂಲಕ ಹೋಗಿ ನಮ್ಗೆ ಹೋರಾಟ ಮಾಡಿ ಈ ಥರ ತಪ್ಪಾಗಿದೆ ಅಂತ ಕಾನೂನು ಮೂಲಕ ನಾವು ನ್ಯಾಯ ತಗೋಬೇಕು. ಯಾವತ್ತು ಕಾನೂನನ್ನ ಕೈಗೆತ್ಕೋಬಾರ್ದು. ಈ ಥರ ಮಾಡಿದ್ರೆ ಪ್ರೊಯಾಕ್ಟಿವ್ ಜನಗಳಿಗೆ ನಾಲೆಜ್ ಕೊಟ್ಟರೆ ಕ್ರೈಮ್ ರೇಟು ತುಂಬ ಕಮ್ಮಿ ಆಗುತ್ತೆ. ಇನ್ನೂ ತುಂಬ ವಿಷಯಗಳಿದೆ, ಅದು ಆಮೇಲೆ ಹೇಳ್ಬೋದು ಸರ್. ಖಂಡಿತ ನಿಮ್ಮ ಕಾನ್ಸೆಪ್ಟು ನಮಗೆ ತುಂಬ ಇಷ್ಟ ಆಯಿತು ಸರ್. ಇದು ಈ ಥರ ಪ್ರತಿಯೊಬ್ಬರೂ ಒಂದು ಪೊಲೀಸ್ ಅಧಿಕಾರಿನೂ ಅಷ್ಟೇ ಪಾರದರ್ಶಕವಾಗಿರಬೇಕು, ಮತ್ತು ಆ ಲಾ ಮಾಡೋ ಅಂಥ ಒಬ್ಬ ಲಾಯರೂ ಅಷ್ಟೇ ಪಾರದರ್ಶಕವಾಗಿರಬೇಕು, ಮತ್ತು ಒಂದು ಪ್ರಜೆನೂ ಅಷ್ಟೇ ಪಾರದರ್ಶಕವಾಗಿರಬೇಕು. ಈ ಥರ ಬರೋದಕ್ಕೆ ಅದಕ್ಕೆ ಮುಂಚೆ ನಮ್ಮ ವ್ಯವಸ್ಥಿತವಾದ ಒಂದು ಒಳ್ಳೆ ವ್ಯವಸ್ಥೆನೂ ಬರಬೇಕಲ್ಲ ಸರ್, ಅದೂ ಬೇಕಲ್ವಾ? ನೀವು ಹೇಳ್ತಿರೋದು 100% ಕರೆಕ್ಟ್ ಸರ್. ಯಾಕಂದರೆ